ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಲವಾರು ಕಡೆ ತುಂಬ ಜಗಳ ಆಗುತ್ತೆ, ಹಲವಾರು ಜನರನ್ನ ಕೊಲ್ತಾರೆ. ಅದರಲ್ಲಿ ಕೆಲವು ಬ್ರಿಟಿಷರನ್ನು ಸಹ ಹತ್ಯೆ ಮಾಡಲಾಗುತ್ತೆ. ಈ ರೀತಿ ಇದ್ದಾಗ ಬ್ರಿಟಿಷವರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ತೊಂದರೆಗಳು ತುಂಬ ಹೆಚ್ಚಾಗ್ತಾ ಇದೆ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, 1948 ಮೇ 14ನೇ ತಾರೀಕು ಪ್ಯಾಲೆಸ್ಟೈನ್ನ ಡಿವೈಡ್ ಮಾಡಿ ಈ ಯಹೂದಿಗಳಿಗೆ ಒಂದು ಹೊಸ ರಾಷ್ಟ್ರವನ್ನು ಮಾಡ್ತಾರೆ. ಅದೇ ಇಸ್ರೇಲ್ ರಾಷ್ಟ್ರ. ಆ ಇಸ್ರೇಲ್ ರಾಷ್ಟ್ರವನ್ನು ಮಾಡಿ ಯಹೂದಿಗಳಿಗೆ ಕೊಟ್ಟು ಬ್ರಿಟಿಷರಲ್ಲಿಂದ ವಾಪಸ್ ಹೊರಟೋಗ್ತಾರೆ. ಈಗ ಇಸ್ರೇಲ್ ಅನ್ನೋ ಒಂದು ಹೊಸ ರಾಷ್ಟ್ರ ಹುಟ್ಕೊಳ್ತು ಯಹೂದಿಗಳಿಗೋಸ್ಕರ. ಅಲ್ಲಿ ಚೈಮ್ ವೈಸ್ಮನ್ ಅವರು ಅದರ ಅಧ್ಯಕ್ಷರಾಗ್ತಾರೆ, ಅಂದರೆ ಪ್ರೆಸಿಡೆಂಟ್ ಆಗ್ತಾರೆ. ಬೆನ್ ಗುರಿಯನ್ ಅವರು ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಹೀಗೆ ಹೊಸ ರಾಷ್ಟ್ರವಾದಂತಹ ಇಸ್ರೇಲ್ಗೆ ಅಮೇರಿಕಾ, ಬ್ರಿಟನ್, ರಷ್ಯಾ ಈ ರಾಷ್ಟ್ರಗಳು ಮಾನ್ಯತೆಯನ್ನು ನೀಡ್ತವೆ. ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿ ಆಗುತ್ತೆ.